ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೇಲಿ ನಾನು ಹೇಗೆ ವರಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ವರ್ಷ ಬೆಳಗ್ಗೆನೇ ಪೂಜೆ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಹುಷಾರಿಲ್ದಿರೋ ಕಾರಣ ನಾನು ಈ ಸಲ ಸಂಜೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಟೈಮಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ನಾನು ಯಾವಾಗೂ ಬೆಳಗ್ಗೆನೇ 5-6 ಗಂಟೆಗೆಲ್ಲ ಕುಣಿಸಿ ಪೂಜೆ ಮಾಡಿಬಿಡ್ತಾಯಿದ್ದೆ. ಆದರೆ ಈ ವರ್ಷ ನನಗೆ ತುಂಬಾ ಹುಷಾರಿಲ್ಲ. ಅದಕ್ಕೋಸ್ಕರ ನಾನು ಈ ವರ್ಷ ಬೆಳಗ್ಗೆಯಿಂದ ಮಾಡಿ ಸಂಜೆ ಪೂಜೆ ಮಾಡ್ಕೊಂಡಿದ್ದೀನಿ. ದೇವ್ರನ್ನ ಕುಣಿಸಿ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡಿದ್ದೀನಿ, ಏನು ನೈವೇದ್ಯ ಮಾಡಿದ್ದೀನಿ, ಏನೇನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ನಮ್ಮನೆ ಬಾಗಿಲು ತೊಳೆಯೋದಕ್ಕೆ ನನಗೆ 1 ಅವರ್ ಬೇಕಾಗುತ್ತೆ. ಮೇಲೆ ಮೆಟ್ಲೆಲ್ಲ ತೊಳೆದು ಕೆಳಗಡೆ ಗೇಟ್ ಗಂಟ ತೊಳೆದು ಅಲ್ಲೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಇವಾಗ ಇಲ್ಲಿ ಹೊಸ್ಲೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ. ನಮ್ಮ ಮನೆಯವ್ರಿಗೆ ರಜೆ ಇಲ್ಲ, ವರಲಕ್ಷ್ಮಿ ಹಬ್ಬಕ್ಕೆ ಗೌರ್ಮೆಂಟ್ ರಜೆ ಇರಲ್ಲ. ಮಕ್ಳಿಗೂ ಸ್ಕೂಲ್ ಇತ್ತು, ಆದರೆ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಬೇಕಾಯಿತು. ಅವ್ರಿಗೋಸ್ಕರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಿಂಪಲಾಗಿ ಚಿತ್ರಾನ್ನ ಮಾಡಿಬಿಟ್ಟು ಅವ್ರಿಗೆ ಟಿಫನ್ ಎಲ್ಲ ಕೊಟ್ಟು ಅವರು ರೆಡಿಯಾಗಿ ಅವರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿ ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಸ್ನಾನ ಮಾಡಿ ನಾನು ಬೆಳಗ್ಗೆಯಿಂದ ಪೂಜೆ ಅರ್ಶಿನ ಕುಂಕುಮ ಕೊಡೋ ಗಂಟನೂ ಉಪವಾಸ ಇದ್ದೆ ಫ್ರೆಂಡ್ಸು. ಬೇರೆ ನೀರೊಂದು ಮಾತ್ರ ಕುಡಿತಾ ಇದ್ದೆ, ಬೇರೆ ಇನ್ನೇನು ಹಣ್ಣು ಹಂಪಲು ಹಾಲು ಏನು ತೊಗೊಂಡಿಲ್ಲ. ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಹೂರಣ ಎಲ್ಲ ಕಲಸಿಡ್ತಾ ಇದ್ದೀನಿ. ಬೇಳೆ ಬೇಯಿಸೋಕ್ಕೂ ಇಟ್ಟಿದ್ದೀನಿ. ಮತ್ತು ಇದು ಪಾನಕ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀರು ಕಾದ್ಮೇಲೆ ಬೆಲ್ಲ ಹಾಕ್ಬಿಟ್ಟು ಇವಾಗ ರುಬ್ಬೋದಕ್ಕೆ ಕಳೆಪಪ್ಪು, ಕಾಯಿ ಮತ್ತು ಗಸಗಸೆ, ಏಲಕ್ಕಿ ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬೆಲ್ಲದ ನೀರಿಗೆ ಹಾಕಿದ್ರೆ ಒಬ್ಬಟ್ಟು ಪಾನಕ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು. ಒಬ್ಬಟ್ಟು ಪಾನಕ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ಬೇಳೆ ಬೆಂದೈತಾ ನೋಡಿದೆ, ಇನ್ನೂ ಸ್ವಲ್ಪ ಬೇಯಬೇಕಾಯಿತು. ಅದು ಬೇಯಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಆಮೇಲೆ ಒಬ್ಬಟ್ಟು ಪಾನಕ ರೆಡಿ ಆಯಿತು. ಅದು ಸೈಡಿಗೆ ಇಟ್ಬಿಟ್ಟು ಇವಾಗ ಬೇಳೆ ಬಂದಿತ್ತು, ನೀರೆಲ್ಲ ಬದಿಸ್ಕೊತಾ ಇದ್ದೀನಿ. ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾನು 1 ಪಾವು ಬೇಳೆ ತೊಗೊಂಡಿದ್ದೆ ಫ್ರೆಂಡ್ಸ್. 1 ಪಾವು ಬೇಳೆಗೆ ಎಷ್ಟು ಬೇಳೆ ತೊಗೊಂಡಿದ್ನೋ ಅಷ್ಟೇ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಚೆಚ್ಬಿಟ್ಟು ಈ ಪಾವಲ್ಲಿ ತೊಗೊಂಡಿದ್ದೆ, ಅದೇ ಪಾವಲ್ಲಿ ಫುಲ್ಲು ಬೆಲ್ಲ ಹಾಕ್ಕೊಂಡು ಇದು ಬೆಲ್ಲ ಕರಗೋ ಗಂಟ ಚೆನ್ನಾಗಿ ಬೆಲ್ಲದ ಜೊತೆ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡೆ. ಇದು ಚೆನ್ನಾಗಿ ಹಾರೋ ಗಂಟ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಸೈಡಿಗೆ ಇಟ್ಬಿಟ್ಟು ಹೋದೆ ಫ್ರೆಂಡ್ಸ್. ಆಮೇಲೆ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಹೇಗೆ ದೇವ್ರಿಗೆ ರಂಗೋಲಿ ಹಾಕಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಅನ್ನೋದನ್ನು ವಿಡಿಯೋ ನೋಡಿ ನೀವು. ಆಮೇಲೆ ಮತ್ತೆ ಸಿಗ್ತೀನಿ, ಮ್ಯೂಸಿಕ್ ಜೊತೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ವರ್ಷ ನಾನು ಸೀರೆ ಉಡಿಸ್ತಾ ಇಲ್ಲ ಫ್ರೆಂಡ್ಸ್, ಬ್ಲೌಸು ಉಡಿಸಿ ಮಾಡ್ತಾ ಇದ್ದೀನಿ. ಕೆಳಗಡೆ ಕಲಶ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ಇನ್ನೊಂದು ಕಲಶ ಇಟ್ಟು ನೀರು ಹಾಕಿ ಕಳಶಿಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಕಮಲದ ಬೀಜ 3, ಕವಡೆ 3, ಗೋಮತ್ರಿ ಚಕ್ರ 3, ಜವಾದಿ ಪೌಡರು, ಲಾವಂಚನ ಬೇರು, ಅರಿಶಿಣ, ಕುಂಕುಮ, ಏಲಕ್ಕಿ ಮತ್ತು ಲವಂಗ ಇಷ್ಟು ಹಾಕಿ ಆಮೇಲೆ ಪಚ್ಚಕರ್ಪೂರ ಇದನ್ನು ಹಾಕಿ ಬೆಳ್ಳಿ ಕಾಯಿನೂ 5 ರೂಪಾಯಿ ಕಾಯಿನೂ ಮತ್ತು ಗೋಲ್ಡು ಬ್ಲೌಸ್ ಹಾಕಿದ್ನೆಲ್ಲ ಕಂಕಣ ಕಟ್ಟೋದಕ್ಕೆ ಹಾಕ್ತಾಯಿರಲಿಲ್ಲ. ತಿರ್ಗಾ ಬ್ಲೌಸ್ ತೆಗೆದು ಕಂಕಣ ಕಟ್ಟಿ ಆಮೇಲೆ ಬ್ಲೌಸ್ ತಿರ್ಗಾ ಉಡಿಸಿ ಕಾಯಿ ಇಟ್ಟು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ನೆನ್ನೆನೆ ಇಟ್ಕೊಂಡಿದ್ದೆ. ಆಮೇಲೆ ಮುಖವಾಡ ಎಲ್ಲ ರೆಡಿ ಮಾಡಿ ಮತ್ತು ಮಾವಿನ ಎಲೆಲ್ಲ ಇಟ್ಟು ಹೂವು ಎಲ್ಲ ಹಾರ ಮಾಡ್ಕೊಂಡಿದ್ದೆ. ಹೂವು ಎಲ್ಲ ಹಾಕಿ ಫೈನಲಿ ದೇವ್ರನ್ನೆಲ್ಲ ರೆಡಿ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ 4 ಗಂಟೆ ಆಯಿತು. ಮತ್ತು ಹೋಗಿ ಒಬ್ಬಟ್ಟಿಗೆ ಹೂರಣ ಎಲ್ಲ ರುಬ್ಬಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ರಸ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು 1 ಟೊಮಾಟ, ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಒಂದು 4-5 ಮೆಂತೆ, ಒಣಗಿದ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಮತ್ತು ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ
ಇದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ತೊಗರಿ ಬೇಳೆ ಒಬ್ಬಟ್ಟಿಗೆ ಮಾಡ್ಕೊಂಡಿದ್ನಲ್ಲ ಅದ್ರ ನೀರಿತ್ತು, ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಬಂದು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಿಂಗು ಇಷ್ಟು ಹಾಕಿದ ಮೇಲೆ ರುಬ್ಬಿರೋದನ್ನು ನಾನು ಇದಕ್ಕೆ ಮಿಕ್ಸ್ಚರನ್ನ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು ರಸಮ್ ಅಂತೂ. ಮತ್ತು ದೇವ್ರಿಗೆ ನೈವೇದ್ಯ ಮಾಡಿಕೊಂಡೆ. ನೈವೇದ್ಯ ಮಾಡಿ ರೆಸಿಪಿನ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೈವೇದ್ಯ ಬಂದು ಖಾರ ಪೊಂಗಲು, ಸಿಹಿ ಪೊಂಗಲು, ಶಾವಿಗೆ ಪಾಯಸ ಮತ್ತು ಹೆಸರುಬೇಳೆ, ಒಬ್ಬಟ್ಟು 5 ನೈವೇದ್ಯ ಪ್ರಕಾರ ನಾನು ಇಟ್ಟಿದ್ದು. ಈ ಸತಿ 5 ನೈವೇದ್ಯ ಮಾಡಿ ಇಟ್ಟಿದೆ. ಫೈನಲಿ ಎಲ್ಲ ಅಡುಗೆನೂ ಆಯಿತು. ಲಾಸ್ಟಿಗೆ ಒಬ್ಬಟ್ಟು ಮಾಡಿಕೊಂಡು ನಾನು ಹೋಗಿ ರೆಡಿಯಾಗಿ ಬಂದು ನಮ್ಮನೆ ಮಹಾಲಕ್ಷ್ಮಿ ವರಲಕ್ಷ್ಮಿ ನೋಡಿ ಫ್ರೆಂಡ್ಸ್ ಹೀಗಿದೆ. ಈ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಂದು ಅರ್ಶಿನ ಕುಂಕುಮಗೆ ತಟ್ಟೆಗೆಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ನಾನು ಹೋಗಿ ಮತ್ತೆ ರೆಡಿಯಾಗಿ ಬಂದು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಹೇಗೆ ಎಲ್ಲ ಪೂಜೆ ಮಾಡಿದೆ ಅನ್ನೋದನ್ನು ನೋಡಿ. ನನ್ನ ಮಗಳು ಇದು ವಿಡಿಯೋ ಮಾಡಿರೋದು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದಾಳೆ. ಮ್ಯೂಸಿಕ್ ಜೊತೆ ಹಾಕ್ತೀನಿ ಫ್ರೆಂಡ್ಸ್, ನೋಡಿ ನಿಮಗಿಷ್ಟ ಆದರೆ ಲೈಕ್. ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಹಣ್ಣು ಕಾಯಿ ನೈವೇದ್ಯ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು. ನಮ್ಮನೆ ವರಲಕ್ಷ್ಮಿ ತಾಯಿ ಹೇಗೆ ಕಾಣಿಸ್ತಾ ಇದ್ದಾಳೆ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ನೋಡ್ತಾ ಇದ್ದರೆ ದೇವ್ರನ್ನ ನೋಡ್ತಾನೇ ಇರೋಣ ಅನ್ನಿಸ್ತು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ಫೈನಲಿ ನಾನು ಹುಷಾರಿಲ್ಲ ಅಂದ್ರೇನು ಎಲ್ಲ ಕೆಲಸ ಮಾಡಿ ನಾನು ವರಲಕ್ಷ್ಮಿ ಹಬ್ಬ ಮುಗಿಸಿದ್ನಲ್ಲ ಅನ್ನೋ ಮನಸ್ಸಿಗೆ ತುಂಬಾ ತೃಪ್ತಿ ಸಿಕ್ತು. ತುಂಬಾ ಖುಷಿ ಆಯಿತು ನನಗೆ. ನಾನು ಹುಷಾರಿಲ್ಲ ಆದ್ರೂ ಇಷ್ಟೊಂದು ಮಾಡಿದ್ದೀನಲ್ಲ ಅನ್ನೋದು ತುಂಬಾ ಖುಷಿ ಆಯಿತು. ಅಯ್ಯಮ್ಮ ನನಗೆ ಹೆಂಗೋ ಶಕ್ತಿ ಕೊಟ್ಟಳು ಅನಿಸಿದ್ಲು. ಬೆಳಗ್ಗೆಯಿಂದ ನಾನು ಉಪವಾಸ ಇದ್ದೆ. ಅರ್ಶಿನ ಕುಂಕುಮ ಕೊಡೋ ಗಂಟನೂ ನಾನು ಊಟ ಏನೂ ತಗೊಂಡಿಲ್ಲ. ಒಂದು ಹಣ್ಣು ಹಾಲು ಏನೂ ತಗೊಂಡಿಲ್ಲ. ನೀರೊಂದು ಮಾತ್ರ ಕುಡಿದಿದ್ದೆ ಫ್ರೆಂಡ್ಸ್. ಮತ್ತು ಹೋಗಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕರೆದ್ಬಿಟ್ಟು ಬಂದಿದ್ದೆ. 9 ಜನನ ಕರೆದಿದ್ದೆ, ಅದರಲ್ಲಿ 5 ಜನ ಬಂದರು. ಇನ್ನೊಂದು 4 ಜನಕ್ಕೆ ಇರುತ್ತಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಅವರು. 5 ಜನಕ್ಕೂ ನನ್ನ ಮಗಳೇ ನಾನೇ ಕೊಡ್ತೀನಮ್ಮ ಅರ್ಶಿನ ಕುಂಕುಮ ಅಂದ್ಲು. ಸರಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಬಂದು ಬ್ಲೌಸು ಮತ್ತು ಎಲೆ ಅಡಿಕೆ 2 ಬಾಳೆಹಣ್ಣು 4 ಬಳೆ ಇಟ್ಟಿದೆ. ಪ್ರಸಾದಕ್ಕೆ ಬಂದು ಹೆಸರುಬೇಳೆ ಕೊಟ್ಟೆ ಫ್ರೆಂಡ್ಸ್. ಮತ್ತು ಎಲ್ಲರಿಗೂ ಕಂಕಣ ಕಟ್ಟಿದೆ. ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ಟಿದ್ದಾದಮೇಲೆ ನಾನು ರಾತ್ರಿಯೇ ದೇವ್ರನ್ನ ಅಲ್ಲಾಡಿಸ್ಬಿಟ್ಟೆ ಫ್ರೆಂಡ್ಸ್. ಆರತಿ ಎಲ್ಲ ತೆಗೆದುಬಿಟ್ಟು ಮತ್ತೊಂದು ಸತಿ ಪೂಜೆ ಮಾಡಿಕೊಂಡು ದೇವ್ರನ್ನ ಅಲ್ಲಾಡಿಸ್ಬಿಟ್ಟೆ. ನಾನು ನಾಳೆ ಗಂಟ ಏನು ಇಟ್ಕೊಂಡಿಲ್ಲ. ಫೈನಲಿ ನಮ್ಮನೆ ವರಲಕ್ಷ್ಮಿ ಹಬ್ಬ ಈ ಥರ ಆಚರಣೆ ಮಾಡಿದ್ರಿ ಫ್ರೆಂಡ್ಸ್. ನೀವೆಲ್ಲ ಯಾವ ಥರ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ನೀಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.